ಯಾರು ಸರ್ಕಾರದಿಂದ ಧನ್ಯವಾದ ಹೇಳ್ತಾರೆ. ಯಾರು ಮನೆಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಫ್ಯಾಕ್ಟ್ ಇವರು ಲಕ್ಕುಂಡಿ ಬಗ್ಗೆ ಒಂದು ಪುಸ್ತಕ ಕೊಟ್ಟಿದ್ರು ನನಗೆ ಎಚ್ ಕೆ ಪಾಟೀಲ್ರು. ನಾನು ಅದನ್ನು ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿದ ಮೇಲೆ ಗೊತ್ತಾದ್ದು. ಇನ್ನು ಇದಾದಮೇಲೆ ಪಾಟೀಲ್ರೆ ಡೆಫಿನೆಟಾಗಿ ಆ ಪುಸ್ತಕನ ಓದ್ತೀನಿ ನಾನು. ಸೊ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ನಿಮ್ಮೆಲ್ರಿಗೂ ನಮಸ್ಕಾರಗಳು, ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಕಾನೂನು ರೀತಿಯ ಕ್ರಮ ತಗೋತೀವಿ, ಗೊತ್ತಾಯ್ತಾ? ಯಾರನ್ನು ದ್ವೇಷದಿಂದ ರಾಜಕಾರಣ ಮಾಡ್ತಕ್ಕಂಥದ್ದಾಗಲಿ ಅದನ್ನ ಮಾಡೋದಿಲ್ಲ. ಯಾವುದೇ ಧರ್ಮದವ್ರ ಮೇಲೆ ಅಥವಾ ಯಾವುದೇ ಜಾತಿ ಮೇಲೆ ಕ್ರಮ ತಗೊಳ್ಳಲ್ಲ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ತಗೊಳ್ಳಲ್ಲ. ಸಿಎಂ ಸರ್ ಹಿಂದೆ ಬಂಗಾರಪ್ಪನವರಿದ್ದಾಗ ಒಂದು ಆರಾಧನಾ ಅಂತ ಒಂದು ಪಾಪ್ಯುಲರ್ ಸ್ಕೀಮ್ ಇತ್ತು. ಹಿಂದೆ ಬಂಗಾರಪ್ಪನವರು ಸಿಎಂ ಆದಾಗ ಆರಾಧನಾ ಅಂತ ಒಂದು ಸ್ಕೀಮ್ ಇತ್ತು. ಇಂಥವುಗಳನ್ನ ಪುನಶ್ಚೇತನ ಮಾಡಲಿಕ್ಕೆ ಆ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ಮಾಡುತ್ತಾ ಅಥವಾ ಅದನ್ನು ಮುಂದುವರ್ಸತ್ತಾ? ಈಗ ಆರಾಧನಾ ಅಂತ ಹೆಸರಿಲ್ಲ, ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗ ಈ ದೇವಸ್ಥಾನಗಳೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇದನ್ನೇನು ಪೈಲಟ್ ಪ್ರೋಗ್ರಾಮ್ ತಗೊಂಡ್ರೆ ಇಂಥವು ಎಷ್ಟು ಯೋಜನೆಗಳು ಸರ್ಕಾರ ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಇದನ್ನ. ಯಾರು ಸರ್ಕಾರದಿಂದ ಧನ್ಯವಾದ ಹೇಳ್ತಾರೆ. ಯಾರು ಮನೆಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಫ್ಯಾಕ್ಟ್ ಇವರು ಲಕ್ಕುಂಡಿ ಬಗ್ಗೆ ಒಂದು ಪುಸ್ತಕ ಕೊಟ್ಟಿದ್ರು ನನಗೆ ಎಚ್ ಕೆ ಪಾಟೀಲ್ರು. ನಾನು ಅದನ್ನು ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿದ ಮೇಲೆ ಗೊತ್ತಾದ್ದು. ಇನ್ನು ಇದಾದಮೇಲೆ ಪಾಟೀಲ್ರೆ ಡೆಫಿನೆಟಾಗಿ ಆ ಪುಸ್ತಕನ ಓದ್ತೀನಿ ನಾನು. ಸೊ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ನಿಮ್ಮೆಲ್ರಿಗೂ ನಮಸ್ಕಾರಗಳು, ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ. ಕಾನೂನು ರೀತಿಯ ಕ್ರಮ ತಗೋತೀವಿ, ಗೊತ್ತಾಯ್ತಾ? ಯಾರನ್ನು ದ್ವೇಷದಿಂದ ರಾಜಕಾರಣ ಮಾಡ್ತಕ್ಕಂಥದ್ದಾಗಲಿ ಅದನ್ನ ಮಾಡೋದಿಲ್ಲ. ಯಾವುದೇ ಧರ್ಮದವ್ರ ಮೇಲೆ ಅಥವಾ ಯಾವುದೇ ಜಾತಿ ಮೇಲೆ ಕ್ರಮ ತಗೊಳ್ಳಲ್ಲ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ತಗೊಳ್ಳಲ್ಲ. ಸಿಎಂ ಸರ್ ಹಿಂದೆ ಬಂಗಾರಪ್ಪನವರಿದ್ದಾಗ ಒಂದು ಆರಾಧನಾ ಅಂತ ಒಂದು ಪಾಪ್ಯುಲರ್ ಸ್ಕೀಮ್ ಇತ್ತು. ಹಿಂದೆ ಬಂಗಾರಪ್ಪನವರು ಸಿಎಂ ಆದಾಗ ಆರಾಧನಾ ಅಂತ ಒಂದು ಸ್ಕೀಮ್ ಇತ್ತು. ಇಂಥವುಗಳನ್ನ ಪುನಶ್ಚೇತನ ಮಾಡಲಿಕ್ಕೆ ಆ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ಮಾಡುತ್ತಾ ಅಥವಾ ಅದನ್ನು ಮುಂದುವರ್ಸತ್ತಾ? ಈಗ ಆರಾಧನಾ ಅಂತ ಹೆಸರಿಲ್ಲ, ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗ ಈ ದೇವಸ್ಥಾನಗಳೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇದನ್ನೇನು ಪೈಲಟ್ ಪ್ರೋಗ್ರಾಮ್ ತಗೊಂಡ್ರೆ ಇಂಥವು ಎಷ್ಟು ಯೋಜನೆಗಳು ಸರ್ಕಾರ ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಇದನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.